ಓಕೆ ಗುರುಗಳೇ, ಅದೇ ನಾನು ಮದುವೆ ಆಗಿರಲಿಲ್ಲ, ಬಂದಿಲ್ಲ, ಅರ್ಕೆ ಮಾಡ್ಕೊಂಡು ಹೋಗಿದ್ದೆ. ಅರ್ಕೆ ಮಾಡ್ಕೊಂಡು ಮದುವೆ ಆದಾಗ ಒಂದು ವಾರಕ್ಕೆ ನನ್ನ ಹೆಂಡತಿ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ನಿಮಗೆ ಒಂದು ಅರ್ಕೆ ತೀರಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಅದು ಅರ್ಕೆ ತೀರಿಸಿರಲಿಲ್ಲ. ಇನ್ನು 2 ವರ್ಷ ಆಯಿತು, ಇನ್ನು ನಮಗೇನು ಫಲ ಸಿಕ್ಕಿಲ್ಲ ಅದರಿಂದ. ನೀವು ಏನಂತ್ಕೊಂಡಿರಿ ಮದುವೆ ಮಾಡ್ಕೊಂಡು ಹೋಗ್ತೀನಿ ಅಂತ? ಮದುವೆ ಆದರೆ ಇಲ್ಲಿ ಬಂದು ಅರ್ಕೆ ಮಾಡ್ಕೊಂಡು ಮೊದಲಕ್ಕೆ ಕೊಟ್ಟು ಹೋಗ್ತೀನಿ ಅಂತ ಅರ್ಕೆ ಮಾಡ್ಕೊಂಡು. ನೀವು ಬಂದೇ ಇಲ್ಲ? ನಾನು ಬರ್ತಾ ಇದ್ದೆ, ನಮ್ಮ ಮಿಸ್ಸಸ್ ಕರ್ಕೊಂಡು. ಯಾರಿಗೆ ಬೇಕು ಅವ್ರಿಗೆ ಬರ್ಬೇಕಲ್ಲ ಕಂಡ. ನೀವು ನಿಮ್ಮ ಬರ್ಲಿಲ್ಲ ತಪ್ಪಿ ಮಕ್ಕಳಿಲ್ಲ. ಆಯ್ತು, ಮದುವೆ ಆದ ತಕ್ಷಣ ದೇವರು ಮರಿಬಾರ್ದು. ಈಗ ಕರ್ಕೊಂಡ್ಬಂದಿದೆಯಲ್ವಾ, ಒಳ್ಳೆ ಸುದ್ದಿ ಬರ್ಲಿ, ಹೋಗತ್ತೆ ಹೋಗಿ. ತಪ್ಪು ಮಾಡಬಾರ್ದು. ಮರ್ತಿರಲ್ಲ ಗುರುಗಳೇ, ಅಂದ್ರೆ ಅವಳನ್ನ ಕರ್ಕೊಂಡ್ ಬಂದಿರಲ್ಲ, ನಾನು ಯಾವ ಎರಡು ಒಂದೇ. ಅವ್ರು ಬರಲ್ಲ ಅಂದ್ರೆ ಅದು ಟೋಟಲ್ ಇಲ್ಲ. ಅವ್ರು ಬರಲಿಲ್ಲ ಅಂತಿಲ್ಲ, ಅವ್ರು ಬರಕ್ ರೆಡಿ ಇದ್ರು. ಅದನ್ನು ಜಂಬ ಅನ್ಕೋತೀರಿ, ನಿನ್ನ ಜಂಬ ಅನ್ಕೋಲಿ. ನಮ್ಮ ಹುಡುಗಿದ್ ಬೇಡ, ಹುಡುಗಿ ನನ್ನ ಮಗಳು ಜಂಬಿಲ್ಲ, ನಿಂದೆ ಜಂಬ ಅನ್ಕೋಲಿ. ಆಯ್ತಾ? ಆದಷ್ಟು ಬೇಗ ಒಂದು ಒಳ್ಳೆ ಸುದ್ದಿ ಬರಲಿ ತಮ್ಮ. ಹೋಬಾ, ರೈಟ್, ಗುಡ್ ನೈಟ್. ನೀವು ಕಡ್ರ ಆಲ್ಟ್ ಹಾಕ್ತೀರಾ ಅವಾಗ? ನೀವು ಕಡ್ರ ಆಲ್ಟಿಂಗ್ ನಾಳೆ ಬರ್ಸ್ಕೋಬೋದ ಇನ್ನೊಂದ್ಸರಿ? ಏನು ನಾಳೆ ಟೆಸ್ಟ್ ಇದೆಯಾ? ಒಂದು ನಿಮಿಷ. ನೀವು ಚೆನ್ನಾಗಿಲ್ವಾ? 20 ಜನ ಕಲ್ಲು ಹಾಕ್ತಾವ, ಪಾಯಿ ಕಲ್ಲು ಆಗಲ್ಲ. ಮಾತಾಡ್ಬೇಡಿ ಯಾರು. ಇಂಥದ್ದು ನೋಡ್ರಿ, ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತೇಳಿ ನೀವೆಲ್ಲ ಕೇಳಿರ್ತೀರಿ. ಭಕ್ತರೇ ಬಂದು ಭಕ್ತರೇ ಬೆಳೆಸಿ ಭಕ್ತರೇ ಉದ್ಧಾರ ಮಾಡಿದ ದೇವಸ್ಥಾನ ಅಂತ ಹೇಳ್ತಾರೆ. ಯೂಟ್ಯೂಬ್ ಮಾಡೋರು ಉಪಯೋಗಿಸ್ಕೊಂಡ್ರೆ ನಾವಲ್ಲ. ಗೊತ್ತಿರುತ್ತೆ ನಿಮಗೆ. ಕೆಳಗಡೆ ದೇವಸ್ಥಾನ ಕಾಣುತ್ತೆ, ಹಿಂಗೆ ಇದರಲ್ಲಿ ತೋರ್ಸಮ್ಮ. ಅಲ್ಲಿ ಕೆಳಗಡೆ ದೇವಸ್ಥಾನ ಕಾಣುತ್ತೆ. ಮಧ್ಯ 3 ಜನ ಇರ್ತಾರೆ. ಇಲ್ಲಿ ಅಲ್ಲಿ ಕೆಳಗಡೆ ಓಡಾಡಲಿಕ್ಕೆ ದಾರಿ ಇರೋದಿಲ್ಲ. ದಾರಿ ಸಾಮಾನ್ಯವಾಗಿ ನಮ್ಮ 3 ಜನ ಇಷ್ಟು ದಿವಸ ಸಹಕರಿಸಿರು, ಪಾಪ ಯಾರನ್ನೂ ಬೈಯಂಗಿಲ್ಲ. ರಸ್ತೆ ಬಿಟ್ಟರು, ರೋಡ್ ಬಿಟ್ಟರು, ಪಾರ್ಕಿಂಗ್ ಬಿಟ್ಟರು, ಕೆಳಗಡೆ ಮಾಹಿತೊಬ್ಬರು ಬಿಟ್ಟರು. ಈಗ ಅಲ್ಲೇ ಕಾರಣಾಂತರ ಅದು ನಮ್ಮದು ಅಂತ ಅವ್ರವ್ರಿಗೆ ಗುದ್ದಾಡ್ತಾರೆ. ಅದು ನಮಗೆ ಬೇಡ. ಈಗ ಅಲ್ಲಿ ಮುಂದೊಂದು ದಿನ ಗಾಡಿ ತೊಂದರೆ ಆಗೋದು ಬೇಡ, ಅದೆಲ್ಲ ಮಾತಾಡ್ಬಾರ್ದು. ಅಲ್ಲಿ ಹಳ್ಳ ಇರುತ್ತೆ ಭಾಳ. ನೋಡುತ್ತೀರಿ, ಸಾಕಷ್ಟು ಜನ ಎಂತೆಂಥವ್ರನ್ನ ಹೇಳಿದ್ವಿ, ರೋಡ್ ಮಾಡಿಸಿ ಅದು ಮಾಡಿಸಿ ಅಂತ ಅವ್ರು ದಿನಕ್ಕೊಂದು ಉತ್ತರ ಹೇಳ್ತಾ ಬಂದರು. ಗೊತ್ತಿರುತ್ತೆ ಯಾರು ಒಳ್ಳೆ ಕೆಲಸ ಮಾಡುವಾಗ ಸಹಕಾರ ಮಾಡೋದಿಲ್ಲ ಅಂತ ಸಾಕ್ಷಿ ನಾನೇ. ಯಾರು ಬಂದು ಇವತ್ತವ್ರು ಅಲ್ಲಿ ರೋಡ್ ಅಂತ ಹೇಳೋರು ಹೊರತು ಯಾರು ಬಂದು ನಮಗೆ ರೋಡೇ ಮಾಡ್ಕೊಡ್ಲಿಲ್ಲ. ಆಮೇಲೆ ಯಾರ ಬಗ್ಗೆ ಮಾತಾಡೋದು ಬೇಡ, ನಮ್ಮ ಜಾಗ ನಾವು ಮಾಡ್ಕೊತೀವಿ. ನೋಡ್ತೀರಿ ಅಂದಾದ್ರೆ ಇದು ರಸ್ತೆ. ಇದನ್ನು ಯಾರ ಪುಣ್ಯಾತ್ಮರೊಬ್ಬರಿಗೆ ಕಾಡಿ ಬೇಡಿ ಜಮೀನು ತಗೊಂಡ್ವಿ. ಇದು ಜಮೀನು ನಮ್ದಲ್ಲ, ಗೊತ್ತಿರುತ್ತೆ ಜನಕ್ಕೋಸ್ಕರ. ಅಲ್ಲಿ ಹಳ್ಳ ಹರಿದ್ಬಿಟ್ರೆ ಭಾಳ ಕಷ್ಟ, ಪೇಷಂಟ್ ಬರೋಕ್ಕೆ ಕಷ್ಟ, ಕಿತ್ತಂಬರ ಪುಣ್ಯಾತ್ಮ ಭಾಳ ಕಷ್ಟ, ನಡ್ಕೊಂಬರೋಕ್ಕಾಗೋದಿಲ್ಲ. ಎಷ್ಟು ಜನ ಬರಲಿಕ್ಕೆ ಆಗಲ್ಲ. ನಾನು ಕಣಂಗೆ ನನಗೆ ಕೆಲವು ಟೈಮಲ್ಲಿ ಒಟ್ಟು ಊರಿದ್ದೇನೆಂದರೆ, ಕೆಲವೊಂದು ಜನ ನೀರೊಳಗೆ ನಡ್ಕೊಂಬಂದ್ಬಿಟ್ರು. ಇಲ್ಲಿ ಬರೋದು, ಅಯ್ಯೋ ಪುಣ್ಯಾತ್ಗಿತ್ತಾರ ಪುಣ್ಯಾತ್ಮರ ಹೆಣ್ಮಕ್ಳು ಗಂಡ್ಮಕ್ಳು ಬಟ್ಟೆ ನೆನ್ಸ್ಕೊಂಡು ಏನೋ ಅಂತ ನನಗೆ ಒಂದು ಸಲ ಅನ್ಸ್ಬಿಡೋದು. ನೀರೊಳಗೆಲ್ಲ ಬಂದರು, ಕಷ್ಟಪಡ್ಕೊಂಬಂದರು, ಹ್ಯಾಂಡಿಕ್ಯಾಪ್ಟ್ ಬಂದು ನನಗೆ ಕಾಲಕ್ರಮೇಣ ಮುಂದೊಂದು ದಿನ ಕಷ್ಟ ಆಗ್ಬೋದು ಅಂತ ವಿಚಾರ ತಿಳಿದು ಇಲ್ಲೊಂದು ರಸ್ತೆ ನೋಡಿರ್ತೀನಿ ನೀವೆಲ್ಲ. ಈ ರಸ್ತೆ ಇಲ್ಲೇ ಇರುತ್ತೆ ಮೇನು. ಮುಂದೊಂದ್ರೆ ಯಾರೋ ಅಂತ ಮೇಲೆ ಯಾರೋ ಒಬ್ಬರು ರಸ್ತೆ ಮಾಡೋದು ಪುಣ್ಯಾತ್ಮರು ಬಂದು ಮಾಡ್ತಾರೆ. ಮುಂದೊಂದು ದಿನ ರೋಡ್ ಹೋಗುತ್ತೆ ಮೇನ್ ರೋಡ್ ಕಡೋ ಹತ್ರಕ್ಕೆ. ಇದೇ ರಸ್ತೆ ಇಲ್ಲಿ ನೋಡಿ, ಒಂದು ಸಣ್ಣದಾಗ ಒಂದು ಗುಡಿನ ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಅಲ್ಲೊಂದು ಸಣ್ಣ ಗುಡಿ ಇರುತ್ತೆ, ಅಲ್ಲೇನು ಬಂಡವಾಳ ಜೋರು ಹಾಕಿರೋದಲ್ಲ. ಭಕ್ತರೇ ಬಂದು ಕಲ್ಲು ಹಾಕಿ ಮಣ್ಣು ಹಾಕಿ ಏನೋ ಕೊಡಿಸಿ ಸಣ್ಣ ಗುಡಿ ಕಟ್ಕೊಂಡು ಜನಸೇವೆ ಮಾಡ್ತಿದ್ವಿ. ಏನು ವ್ಯವಸ್ಥೆ ಇರಲಿಲ್ಲ. ಇಲ್ಲಿ ನೋಡಿರ್ತೀರಿ, ಇವತ್ತು ಒಂದು ಇಲ್ಲಿ ದೇವಸ್ಥಾನ ಮಾಡಬೇಕು ಅಂತ ಒಂದು ಪ್ರಯತ್ನ ಪಟ್ಟು ಇಲ್ಲೊಂದು ಪಾಯ ತೆಗಿತಾ ಇದ್ದೀವಿ.
ಯಾರು ಬೇಕಾದ್ರೂ ಬಂದು ಸಹಕರಿಸ್ಬೋದು. ಅದು ಗೂಗಲ್ ಪೇ ಫೋನ್ಪೇ ಅಲ್ಲ, ಗೂಗಲ್ ಪೇ ಫೋನ್ಪೇ ಮಾಡಿ ಯಾರೋ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಹಾಕಿ ದುಡ್ಡು ಹಾಕೋದು ಹಣ ಹಾಕೋದು ಏನೋ ಮಾಡೋದು ಏನು ವ್ಯವಸ್ಥೆ ಇರೋದಿಲ್ಲ. ಅಂದಾದ್ರೆ ಇಲ್ಲಿಗೆ ಬನ್ನಿ, ಇಲ್ಲ ನಾನು ಇರ್ತೀನಿ, ಇಲ್ಲಾಂದರೆ ಕಾಣಿಕೆ ಡಬ್ಬಳಿಗೆ ಹಾಕಿ ಇಲ್ಲಿಗೆ ಬನ್ನಿ. ಗೂಗಲ್ ಪೇ ಫೋನ್ಪೇ ಮಾಡೋದಾದ್ರೆ ಎಲ್ಲೋ ನಿಂತ್ಕೊಂಡು ಯಾರಿಗೂ ಕೊಡೋಂಗಿಲ್ಲ. ಏನು ಬೇಕಾದ್ರೂ ಬಂದು ಸಹಾಯ ಮಾಡ್ಬೋದು. ಯಾರು ಇನ್ನೊಬ್ರು ಅವರಿದ್ದಾರೆ ಇವರಿದ್ದಾರೆ ಅವ್ರ ಪಕ್ಷ ಇವ್ರ ಪಕ್ಷ ಏನು ಮಾಡೋಂಗಿಲ್ಲ. ನಿಮ್ಗೆ ಏನು ಶಕ್ತಿ ಇದೆ ಅದು ಮುಂದೆ ಇಲ್ಲೇ ಮಾಡ್ಬೋದು. ನೋಡಿ ಇವತ್ತು ಇದೇ ಪಾಯ ಒಂದು ತೋರ್ಸೋಣ, ಇದೇ ಪಾಯ ಒಂದು ಚಿಕ್ಕದಾಗ ಒಂದು ಗುಡಿ ಹಾಕಿ ಅಂತ ಇರ್ತೀವಿ. ಗೊತ್ತಿರುತ್ತೆ ನಿಮಗೆ, ಯಾವುದೇ ಊರಲ್ಲಿ ಯಾವುದೇ ಅಂದ್ರೆ ಅಕ್ಕಪಕ್ಕತಾರಲ್ಲ ಹೆಂಗೆ ಅಂದರೆ ಯಾರೊಬ್ರು ಹೇಳ್ತಾರೆ ನಿಮ್ಮೂರ ಹಂಗೆ ನಮ್ಮೂರಿಗೆ ಅಂತ. ಯಾವುದೇ ಊರಿಗೆ ಹೋಗಿ ಯಾವುದೇ ಮನೆಗೆ ಹೋಗಿ ನಿಮ್ಮ ಮನೆ ಪಕ್ಕತಾರೆ ಹೋಗಿ ನಿಮ್ಮ ಮನೆ ಪಕ್ಕ ನಿಮ್ಮನ್ನು ಹೊಗಳೋದಿಲ್ಲ. ನಿಮ್ಮ ಊರವ್ರು ನಿಮ್ಮ ಹೊಗಳಲ್ಲ, ನಿಮ್ಮ ಬೀದಿಯರು ನಿಮ್ಮ ಹೊಗಳಲ್ಲ. ಅದಾ ಯಾರೋ ಬಂದು ಅಲ್ಲೊಬ್ಬ ಮನೆ ಅಲ್ಲಿ ಹಿಂಗಂದ್ರು ಇವ್ರು ಹಿಂಗಂದ್ರು ಬಡಿ ಎಲ್ಲ ಊರಿಗೂ ಇರ್ತಾವೆ ನಾಯಿ ಬೊಗಳ ಒಂದು. ನಮ್ಮೂರಾಗ ಒಂದು ಎರಡು ನಾಯಿ ಬೊಗಳ್ಬೋದು, ಬಟ್ ಎಲ್ಲರನ್ನೂ ಬೈಯೋದಿಲ್ಲ, ಎಲ್ಲ ಒಳ್ಳೆಯರಿದ್ದಾರೆ ನಮ್ಮೂರವರು. ಇನ್ನು ಗೊತ್ತಿರುತ್ತೆ ಅಕ್ಕಪಕ್ಕತಾರಲ್ಲ ಹೊಟ್ಟೆ ಕಿಚ್ಚು. ಯಾವನಿಗೆ ಈ ಮಟ್ಟ ಹೆಸರು ಮಾಡೋಕ್ಕಾಗಲ್ಲ, ಯಾವನೇ ದೇವ್ರು ಸಿಕ್ಕಿಲ್ಲ, ಅವನು ಹೊಟ್ಟೆ ಕಿಚ್ಚು ಇದ್ದೇ ಇರುತ್ತೆ. ಇಷ್ಟು ಬೇಗ ಮಾಡೋಕ್ಕಾಗಲ್ಲ ಅಂತ ಇದೆಲ್ಲ ತಲೆ ಕೆಡಿಸ್ಕೊಂಡು ಬಿಟ್ಟು ನೀವು ಎಲ್ಲಿಂದಲೋ ಬಂದೀನಿ ಯಾಕೋ ಬಂದೀನಿ ಬಿಟ್ಟು ತಾಯಿ ಸೇವೆ ಮಾಡೋಕ್ಕೆ ಬಂದೀವಿ ಅಂತ ಬಂದು ಕೈಲೇ ಸಹಾಯ ಮಾಡಿ. ನೋಡ್ತೀರಿ ಜೆ ಸಿ ಪಿ ಓನರ್ ನಮ್ಮ ಚಾಲಕ ಇವನು ನೋಡಿ ಭಾಳ ಉತ್ತಮವಾಗಿ. ಯಾವ್ರಪ್ಪ? ದಾವಣಗೆರೆಯಿಂದ ಬಂದಿರ್ತಾನೆ ನೋಡಿ, ಸೇವೆ ಮಾಡೋಕ್ಕೆ ಅಂತ ಬಂದಿರ್ತಾರೆ. ಅಲ್ಲಿ ಯೂಟ್ಯೂಬರ್ ಬಂದಿರ್ತಾರೆ. ನಮ್ಮ ಜೆ ಸಿ ಪಿ ಯಾವ್ರಪ್ಪ? ಗೋವಿಂದಪುರದವ್ರು ನೋಡಿ, ಇವ್ರು ಬಂದು ಸಹಕರಿಸ್ತಾರೆ. ಇವರು ಒಂದು ಸಹಕರಿಸ್ತಾರೆ. ಒಂದು ಕಳ್ಳ ಅದಕ್ಕೆ ಮಾಸಾಕೊಂಡಾನೆ ಕೊರೋನಾ ಬಂದಿತ್ತು ಅಂತ ನೋಡಿ. ಅಂದಾದರೆ ಜೆ ಸಿ ಪಿ ನಮ್ಗೆ ಸೇವೆ ಮಾಡೋಕ್ಕೆ ಬಂದು ಪುಣ್ಯಾತ್ಮರು ಒಂದು ಮೊದಲು ಕೈ ಇವತ್ತೇ ಬೋಣಿಗೆ ಮತ್ತು ನೋಡಿ ಯಾರು ನಮ್ಮ ಅಕ್ಕಪಕ್ಕ ಬಂದು ಜೆ ಸಿ ಪಿ ಬೇಕಂದ್ರೆ ಒಂದು ನಂಬರ್ ಸಂಪರ್ಕ ಮಾಡ್ಬೋದು. ಅದಾ ನಾನು ಹೇಳ್ತೀನಿ ಅಂತ ನಂಬರ್ ಕೊಡ್ತೀನಿ ಬಂದು ಕೇಳಿದವ್ರಿಗೆ. ಅಂದಾದ್ರೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಯಾರಾದರೂ ಬಂದು ಏನು ಸೇವೆ ಬೇಕಾದ್ರೆ ಮಾಡ್ಬೋದು ಇಲ್ಲಿ ಬಂದಾಗ ಮಾತ್ರ, ರಸ್ತೆಗಲ್ಲ. ಅಥವಾ ನಿಮ್ಮ ದೊಡ್ಡಸ್ಗೆ ಇಷ್ಟು ದಿನ ಬಂದರೆ ಕೆಳಗಡೆ ಯಾರು ಬಿಲ್ಡಪ್ ಕೊಟ್ಟಿದ್ದೀರಿ, ಬಾತ್ರೂಮ್ ಮಾಡಿಸ್ತೀನಿ ನಾನು, ಹಂಗೆ ಮಾಡಿಸ್ತೀನಿ ನಾನು, ಹಿಂಗೆ ಮಾಡಿಸ್ತೀನಿ ನಾನು, ಹಿಂಗೆ ಮಾಡ್ತೀನಿ ನಾನು ಅಂತ ಯಾರು ಬಂದು ಸುಮ್ಮನೆ ಪುಸ್ತಕ ನಂಬರ್ ಕೊಟ್ಟು ಹೋಗ್ಲೋದ್ದೀರಿ, ಬಂದು ಕೊಟ್ಟು ನಾವು ಬುಕ್ಕಲ್ಲಿ ಬರ್ತಾ ಇದ್ದೀರಿ. ನಿಮ್ಗೆ ಯಾರು ನಾವು ಒಂದು ಫೋನ್ ಮಾಡೋದಿಲ್ಲ, ನೀವು ಭಕ್ತೆ ಬಂದವರು ಭಾಳ ಜನ ಬಂದವ್ರೆ. ಇಷ್ಟು ಬುಕ್ ತುಂಬ ಹೋಗೋದು ಅಷ್ಟು ಜನ ಬಂದವ್ರೆ ಅಲ್ಲಿಂದಲ್ಲಿ ಡಂಗ್ ಹೊಡೆದು ಫೋನ್ ನಂಬರ್ ಕೇಳೋಕ್ಕೋಸ್ಕರ ನಾಟಕ ಹೊಡೆದವ್ರು ಯಾರು ಇದ್ದೀರಿ. ಒಂದು ಮೊನ್ನೆ ಬೇರೆ ಬಂದಿದ್ದು ನಮ್ಮ ಕೆಲಸ ದುಡ್ಡು ಹಾಕ್ತೀನಿ ಅಂತ, ಕೆಲಸ ಆದ್ರೆ ಹಾಕಪ್ಪ ಬಂದು ಅಂತ ಸುಮ್ಮನೆ ಬೊಗಳಾಡ ಬರಬೇಡಿ, ಕೆಲಸ ಮಾಡೋರು ಬನ್ನಿ. ಸುಮ್ಮನೆ ಬಾಯ ಮಾತ್ರ ಸುಳ್ಳು ಹೇಳ್ಬೇಡಿ, ಒಂದು ಕಲ್ಲಿತ್ತಿಗೆ ಹೋಗಿ. ಕರೆಕ್ಟ್ ಅಲ್ವಾ? ಅಂದಾದರೆ ಇವತ್ತಿನವರೆಗೂ ಯಾರು ಕಾಣಿಕೆ ಡಬ್ಬೆ ದುಡ್ಡು ಹಾಕಿದ್ದೀರಾ, ಅಕ್ಕಿ ಕೊಟ್ಟಿರ, ಬೆಲ್ಲ ಕೊಟ್ಟಿರ, ಯೂಟ್ಯೂಬ್ ಮಾಡ್ತೀರಾ, ಫೇಸ್ಬುಕ್ ಮಾಡ್ತಾರೆ, ನಿಮಗೆಲ್ಲ ಒಂದು ದೇವಸ್ಥಾನ ಕಡೆಯಿಂದ ಇಲ್ಲ ಸಣ್ಣ ಗುಡಿ ನನಗೋಸ್ಕರ ಅಲ್ಲ, ನಿಮ್ಗೆ ಗೊತ್ತಿರುತ್ತೆ. ಅಂದಾದ್ರೆ ಒಂದು ಚೂರು ಜಾಗ ಹಿಂಗೆ ತೋರ್ಸಮ್ಮ, ಇದು ರಸ್ತೆ ಹಿಂಗಿರುತ್ತೆ, ಇಲ್ಲಿ ಸಾಕಾಗುತ್ತೆ ಅನ್ಸ್ಕೊತೀನಿ. ಇದರಲ್ಲಿ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಸಾಧ್ಯವಾದರೆ ಬಂದು ಸಹಕಾರ ಮಾಡಿ, ಅಹಂಕಾರ ಬಿಟ್ಟು ಮನೆಗೆ ಹೋಗಿ. ಆಗೋದಾ? ಸಾಕಂದ ಆಮೇಲೆ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ಅಂತ ನೋಡ್ಕೊಂಬಿಡಪ್ಪ. ಕಮ್ಮಿ ಇರಲ್ವಾ ಒಂಚೂರು ಊಟ ಈಗ ಅಂತರ ಸಾಕೋ ನಮಸ್ಕಾರ. ಅಂದಾದ್ರೆ ನೋಡಿ ಮೇಲೆ ದೇವಸ್ಥಾನ ಆಗ್ತಾ ಇರುತ್ತೆ. ಸುಮ್ಮನೆ ನನ್ನೇ ಲೈವಲ್ಲಿ ಕೊಟ್ಟಿದ್ದೆ, ಯಾರು ದಾನ ದಿನ ಮಾಡಬಹುದು ಅಂತ. ಈ ತಮ್ಮಂದರು ಈ ಕಡೆ ಬಾತ್ಮೆ ಅಣ್ಣಂದ್ರು ತಮ್ಮಂದರು 5 ಜನ ನೋಡಿ. ಅದರಲ್ಲಿ ಊರದಪ್ಪ ಬನ್ನರ್ಘಟ್ಟ, ಬೆಂಗಳೂರು ಬನ್ನರ್ಘಟ್ಟದಿಂದ ಇವ್ನು ದಡ್ಡ ತಮ್ಮನ ಬೈಬೇಕೋ ಇಲ್ಲ ಹೊಗಳ್ಬೇಕೋ ಗೊತ್ತಿಲ್ಲ ತಮ್ಮನ್ನ. ಅಲ್ಲಿಂದ ಇಲ್ಲಿ ಅಂಶಣ್ಣ ತಮ್ಮಂದನ್ನೇ ಅವ್ನು ಖುಷಿಯನ. ನನ್ನ ಹೆಸರೇ ದುರ್ಗಾಸ್ಥಳ ಅಂತೇಳಿ ಗಾಡಿ ಮೇಲೆ ನೋಡಿ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂತ ಬೋರ್ಡ್ನೇ ಗಾಡಿ ಮೇಲೆ ನೇಮೆ ಹಾಕ್ಬಿಟ್ಟಿದ್ದಾನೆ ಪುಣ್ಯಾತ್ಮ. ಅಲ್ಲಿಂದ ಬರಬೇಕು ಅಂತೇಳಿ ಇಲ್ಲಿ ತಾಮಂದಿಯಾನೆ ನೋಡಿ. ಇದು ಭಾಳ ಸಂತೋಷ ಸಂಗತಿ. ದುರ್ಗಾಸ್ಥಳ ಅಂದರೆ ಗಂಗಮ್ಮ ದುರ್ಗಮ್ಮನ ಆಶೀರ್ವಾದ ಅಂತ, ಭೂಮಿ ತಾಯಿ ಗಂಗಮ್ಮ ಆಶೀರ್ವಾದ ಅಂತ. ಅಲ್ಲಿಂದ ಪುಣ್ಯಾತ್ಮ ಎಂಸಣ್ಣ ತಾಂಡೆ ಬಂದ ಪುಣ್ಯಾತ್ಮ. ನನಗೆ ಹೆಂಗೆ ಮಾಡೋದು, ಈಗ ಡೀಸೆಲ್ ಪೆಟ್ರೋಲ್ ಖರ್ಚಾಯ್ತು ಅಂದರೆ ಇಲ್ಲಿ ಬರಬೇಕು ಅಂತಾನೆ. ಏನು ಮಾಡೋದು? ಒಂದ್ಸರಿ ಗೌರವ ಎಲ್ಲೆಲ್ಲಿದ್ದೀರಲ್ಲ ಲೈವಲ್ಲಿ ಒಂದ್ಸರಿ ಇವನು ಈ ಥರ ಇನ್ನೂ 4 ಜನ ಸಹಾಯ ಮಾಡೋಂಗೆ ತಮ್ಮ ಬೆಳೀಲಿ, ಗಾಡಿ ಉತ್ತಮ ಓಡಲಿ ಅಂತೇಳಿ ನಾವು ಆಶೀರ್ವಾದ ಮಾಡ್ತೀವಿ. ನೀವು ಒಂದ್ಸರಿ ಅಲ್ಲಿಂದ ನನ್ನ ತಮ್ಮ ಪ್ರೀತಿ ಆಶೀರ್ವಾದ ಮಾಡಿ. ಬನ್ನರ್ಘಟ್ಟ ಯಾವ ಏರಿಯ ತಮ್ಮ? ಜಲ್ಲಿ ಮಿಷನ್ ಪಕ್ಕದಲ್ಲಿ. ಜಲ್ಲಿ ಮಿಷನ್ ಹಂಗೆ ಅಡ್ರೆಸ್ ಹೇಳ್ಕೊಂಡಲ್ಲ ಯಾರು? ಬನ್ನರ್ಘಟ್ಟ ನಿಯರ್ ಜಲ್ಲಿ ಮಿಷನ್ AMC ಕಾಲೇಜ್. AMC ಕಾಲೇಜ್ ಅಂತ ಅಲ್ಲಿ ನೋಡಿ ಉತ್ತಮವಾಗಿ ಜಲ್ಲಿ ಮತ್ತು ಎಂಸಾಂಡ್ ಸಿಗುತ್ತದಮ್ಮ. ಅಲ್ಲಿ ಸಿಗಲ್ಲ, ಬಿಡದಿಗೆ ಹೋಗ್ಬೇಕು ಸರ್. ನೀವು ಅಲ್ಲಿ ನಿಮ್ದು ಅಂಗಡಿ ಅಲ್ಲಿ ಲಾಟ್ ಇದೆಯಂತೆ ನೋಡಿ, ಯಾರು ವಿಚಾರ ಮಾಡಂತ ಅಲ್ಲಿ ಮಾಡಿ. ಯಾಕೆ ನಾನು ಪ್ರಚಾರಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ. ಇಂಥ ಪುಣ್ಯಾತ್ಮರು ನಿಮ್ಮಂಥ 4 ಜನ ಅವನಿಗೆ ದುಡ್ಡು ಕೊಟ್ಟು 4 ಜನ ಸೇವೆ ಮಾಡ್ತಾನೆ ಅಂತ. ಅದೊಂದ್ಸಲ ಅಲ್ಲೇ ಕ್ಲಾಪ್ಸ್ ಹಾಕಿ ಲೈವಲ್ಲಿ, ನಾವು ಇಲ್ಲೇ ಕ್ಲಾಪ್ಸ್ ಹಾಕ್ತೀವಿ. ಸನ್ಮಾನ ಪ್ರೀತಿಯಿಂದ ನಾನು ಕೊಡ್ತಿರೋದು ನನ್ನ ತಮ್ಮನ ಮನೆ ಅಂತ. ಇನ್ನೊಂದು ತಮ್ಮ ಹುಟ್ಟಿಗೆ ಹುಟ್ಟಿದೆ ಅದನ್ನ ಸಹಾಯ ಮಾಡೋಂಥ ತಮ್ಮ. ಯಾರು ಸೇರಿ ಇಂಥ ನನ್ನ ತಮ್ಮಂದು ಅಂದ್ಕೊಬೇಡಿ. ಫಸ್ಟು ನಿಮ್ಮ ತಾಯರಿಗೆ ಕೊಟ್ಬಿಡಿ, ಆಮೇಲೆ ಹೆಂಡ್ತಿರಿ ಕೊಡೋಂದ್ರಿ. ಫಸ್ಟು ನಿಮ್ಮ ತಾಯರಿದ್ದರೆ ನಿಮ್ಮ ತಾಯರಿಗೆ ಕೊಡಿ, ಆಮೇಲೆ ನಿಮ್ಮ ಹೆಂಡ್ತಿದ್ದಿಲ್ಲ ತಾಯರಿಲ್ಲ ಅಂದರೆ ಹೆಂಡ್ತಿರಿ ಕೊಟ್ಬಿಡಿ. ಸರಿ ನಮಸ್ಕಾರಮ್ಮ. ಯಾರಾದರೂ ಸೇವೆ ಮಾಡೋ ಅಂತ ಇದ್ದರೆ ನೋಡಿ ಹೇಳ್ತಿರ್ತೀವಿ. ಇನ್ನೊಂದು ಹೇಳ್ಬಿಡ್ತೀನಿ ಅಂತ. ಯಾರಾದರೂ ಲೈವಲ್ಲಿ ಆಗ್ತಾನೆ ಅನ್ಕೊಬೇಡಿ. ಒಂದು ಟಾಟಾ AC ಇಲ್ಲ ಅಥವಾ ಒಂದು ಸುಪ್ರೋ ಮಹೇಂದ್ರ ಯಾವುದೋ ಒಂದು ಗಾಡಿ, ಸುಮ್ಮನೆ ಒಂದು ಒಂದು ಗಾಡಿ ಬೇಕು, ದುಡ್ಡಿಗೋಸ್ಕರ ದುಡ್ಡು ಕೊಡ್ತೀವಿ, ಫ್ರೀಯಾಗಿ ಬೇಡ ಅವ್ರಿಗೆ ಅಂತ ಇದ್ದರೆ. ಇಲ್ಲೊಂದು ಹಸು ನಿಮಗೆ ಔಷಧಿ ಇರುತ್ತೆ, ಲೈವಲ್ಲಿ ಹಾಕ್ತೀವಿ. ಒಳ್ಳೆ ಹಸು, ದೇವರಿಗೆ ಹಾಲು ಕೊಡ್ತಾ ಹಸು. ನಾನು ಸದೋಗ್ಬಿಡ್ತು, ಭಾಳ ಬೇಜಾರಾಯಿತು. ಸಾಯಂಕಾಲ ಅಮೃತ ಕೊಡ್ತಿತ್ತು ತಾಯಿಗೆ ಅಂತ. ಇದನ್ನು ಏನೋ ಅದು ಟೈಮ್ ಇತ್ತೇನೋ ಆಗೋಯ್ತು. ಯಾರಾದ್ರೂ ಒಂದು ಚಿಕ್ಕ ಹಸು, ನಾಟಿ ಹಸು ನಮ್ಗೆ ಔಷಧಿ ಇರೋದು ಹಣಕ್ಕೆ ಫ್ರೀಯಾಗಂತೂ ನಾವು ಯಾರನ್ನು ಕೇಳೋದಿಲ್ಲ, ಪ್ರೀತಿಯಿಂದ ಕೊಡೋರು ನಿಸ್ಕೊಂತೀವಿ ಅಷ್ಟೇ. ಒಂದು ಟಾಟಾ AC ಇಲ್ಲ ಮಹೇಂದ್ರ ಇದ್ದರೆ ನಂಗೊಂದು ಕಾಲ್ ಮಾಡಿ, ನಂಗೊಂದು ದುರ್ಗಸ್ಥಳಕ್ಕೆ ದಯವಿಟ್ಟು ತಿಳಿಸ್ಬೇಕು ಯಾರು ಬಂದರು. ತೊಗೊತೀವಂತೆ ತಮ್ಮ.
2 ಚೀಲ ಅಕ್ಕಿ ಹಾಕೊಂಡು ಹೋಗ್ಬಿಟ್ಟು ನನ್ನ ಕಡೆಯಿಂದ ಈ ಕ್ಷೇತ್ರದಲ್ಲಿ ನಾನು ಬುಧವಾರ ಆಗ್ಬಿಟ್ಟು ಅಲ್ಲಿ ಯಾರಿಗಾರು ಒಂದು ಚೌದಿಂದ ಮನೆ ತಂದು ನಂಗೆ ಗೊತ್ತಿಲ್ಲ ಅದೇನ 2 ಚೀಲ ಅಕ್ಕಿ ಒಳ್ಳೆ ಅಕ್ಕಿ ಹಾಕ್ಬಿಡಿ ಗಾಡಿ ಹೌದಾ ಭಾಳ ಸಂತೋಷ. ಒಂದು ನಾನು ಕ್ಲಾಸ್ ಹಾಕ್ತೀನಿ ನಮ್ಮ ಹುಡುಗ ಕ್ಲಾಸ್ ಹಾಕ್ತಾರೆ ಏನು ಮಾಡ್ತಾನಲ್ಲ ಒಂದು ಕೆಲಸ ಮಾಡ್ತೀನಿ ತಮ್ಮ ಅಂತ ಹಾಂ ಭಾಳ ಖುಷಿ ಆಗ್ತಮ್ಮ ನಾನು ಯಾಕಂದರೆ ಕೊಡೋದೇ ದಾನಿ ನೀನು ನಾನು ದಾನಿ ನಿಂತೀವಿ ನೀವು ಹಿಂಗಿರ್ಬೇಕು ಕೊಡೋ ಮನ್ಸೊಂದು ಚೆನ್ನಾಗಿದ್ರೆ ಇನ್ನೂ ಕೋಟಿ ಬದುಕ್ತಾರೋ ನಾನೇನು ತಿಳ್ಕೊಂಡು ಗೊತ್ತಾ 1 ಚೀಲ ಅಕ್ಕಿ ಒಬ್ರು ಕೊಟ್ಟರೆ 10 ಚೀಲ ಬರುತ್ತೆ ಅಂತ ತಿಳ್ಕೊಂಡಿನಿ ನಾನು ಒಬ್ರಿಗೆ ₹1 ಕೊಟ್ಟರೆ 10 ಚೀಲ 10 ಜನ ಬಂದು ಹಾಕ್ತಾರೆ ಅಂತ ತಿಳ್ಕೊಂಡ್ರಲ್ಲ ನಾನು ಬೆಸ್ಟ್ ಅಲ್ವಾ ಹಾಂ ಭಾಳ ಸಂತೋಷ ಬಿಡ